ಶಕ್ಸ್ಗಮ್ ಕಣಿವೆ ಚೀನಾ ಪಾಲಾಗಿದ್ದು ಹೇಗೆ? ಬ್ರೂನೈ ದೇಶದಷ್ಟು ದೊಡ್ಡ ಭೂಭಾಗ ಭಾರತದ ಕೈ ತಪ್ಪಿದ್ದು ಹೇಗೆ? ಸ್ನೇಹಿತರೆ, ಪಾಕ್ ಜೊತೆ ಸಂಘರ್ಷ ಆದಾಗಲೆಲ್ಲ ಎಲ್ಲರ ಬಾಯಲ್ಲೂ POK ಬರುತ್ತೆ. POK ಪಾಕಿಸ್ತಾನದ ಹತ್ರ ಇದೆ, ಹೇಗಾದರೂ ಮಾಡಿ ಅದನ್ನು ಬಿಡಿಸ್ಕೊಂಡು ಬರಬೇಕು, POK ಸೇರಿಸ್ಕೊಂಡ್ರೆ ಭಾರತದ ಮ್ಯಾಪ್ ಪೂರ್ಣ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀವಿ. ಆದರೆ ಕಾಶ್ಮೀರದಲ್ಲಿ ನಿಜಕ್ಕೂ ಪಾಕಿಸ್ತಾನ ಒಂದೇ ಇಲ್ಲ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದು ಜಮ್ಮು ಕಾಶ್ಮೀರದ ಅಫಿಷಿಯಲ್ ಮ್ಯಾಪ್. ಆದರೆ ವಾಸ್ತವದಲ್ಲಿ ಈ ಉತ್ತರ ಕಾಶ್ಮೀರದ ಈ ಭಾಗ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿದೆ. ಇದನ್ನು POK ಅಂತ ಕರಿತೀವಿ. ಆದರೆ ಈ POKಯಲ್ಲಿ ಬರೀ ಪಾಕ್ ಮಾತ್ರ ಇಲ್ಲ, ಚೀನಾ ಕೂಡ ಇದೆ. ಚೀನಾ ಕೂಡ ಇದನ್ನು ಆಕ್ರಮಿಸಿ ಕೂಚಿದೆ. ಅದನ್ನು ಚೀನಾ ಆಕ್ರಮಿತ ಕಾಶ್ಮೀರ ಅಂತಲೇ ಕರೀತಾರೆ. ಅದು ಬಿಟ್ಟು ಅಕ್ಸಾಯ್ ಚೀನ್ ಕೂಡ ಕಾಶ್ಮೀರದ ಭಾಗ. 1962ರ ಯುದ್ಧದಲ್ಲಿ ಚೀನಾ ಮೇಲುಗೈ ಸಾಧಿಸಿದಾಗ ಅಕ್ಸಾಯ್ ಚೀನನ್ನು ಕೂಡ ಅವರು ವಶಪಡಿಸಿ ಇಟ್ಕೊಂಡಿದ್ದಾರೆ. ಆದರೆ ಈ ಶಕ್ಸ್ಗಮ್ ವ್ಯಾಲಿ ಇದೆಯಲ್ಲ, ಈ ಜಾಗ ಇದು ಚೀನಾಗೆ ಹೋಗಿದ್ದು 1962 ವಾರ್ನಲ್ಲಿ ಅಲ್ಲ, 1963ನಲ್ಲಿ ಹೋಯಿತು. ಯುದ್ಧ ಸೋತ 1 ವರ್ಷದ ನಂತರ ಹೋಯಿತು. ಹೇಗೆ ಹೋಯಿತು? ನಮ್ಮ ದೇಶದ ನೆತ್ತಿ ಈಗ ಚೀನಾ ಕೈಗೆ ಸಿಕ್ಕಿದ್ದು ಹೇಗೆ? ಪಾಕಿಸ್ತಾನ ಸುಮ್ಮನೆ ಅಷ್ಟು ದೊಡ್ಡ ಭೂಮಿಯನ್ನು ಏನು ಚೀನಾ ಕೊಡ್ತಾ? ಭಾರತಕ್ಕೆ ಇದನ್ನು ವಾಪಸ್ ವಶಕ್ಕೆ ತಗೊಳ್ಳೋ ಅವಕಾಶ ಇದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ನಮ್ಮ ಭೂಭಾಗ ಹೇಗೆ ಡ್ರ್ಯಾಗನ್ ಬೆರಳುಗಳಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಶಕ್ಸ್ಗಮ್ ವ್ಯಾಲಿ ಅನ್ನೋ ಭಾರತದ ನೆಲ. ಸ್ನೇಹಿತರೆ, ಮೊದಲೇ ಹೇಳ್ಬಿಡ್ತೀವಿ, ಇಲ್ಲಿ ಆರಂಭದಲ್ಲಿ ನೋಡಿ, ಇಲ್ಲಿ ಚೈನಾ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಅಕ್ಸಾಯ್ ಚೀನ್ ಪ್ರದೇಶ ನೋಡ್ತಾ ಇದ್ದೀರಿ. ಇದ್ರ ಬಗ್ಗೆ ನಾವು ಈ ವರದಿಯಲ್ಲಿ ಮಾತಾಡ್ತಿಲ್ಲ. ಇದು 1962ರ ಯುದ್ಧದಲ್ಲಿ ಚೀನಾ ನಮ್ಮಿಂದ ವಶಪಡಿಸ್ಕೊಂಡಿರೋ ಜಾಗ. ಇದು ಅಕ್ಸಾಯ್ ಚೀನ್ ಅಂತ ಪ್ರದೇಶ. ಇದು ಕೂಡ ದೊಡ್ಡ ಭೂಪ್ರದೇಶ. ನಮ್ಮ ಕೇರಳ ರಾಜ್ಯದಷ್ಟು ದೊಡ್ಡ ಭೂಮಿ ಅದು ಅಕ್ಸಾಯ್ ಚೀನ್. ಇದ್ರ ಬಗ್ಗೆ ನಾವು ಇನ್ನೊಂದ್ಸಲಿ ಮತ್ತೆ ಮಾತಾಡೋಣ. ಆದರೆ ಈಗ ನಾವು ಫೋಕಸ್ ಮಾಡ್ತಿರೋದು ಶಕ್ಸ್ಗಮ್ ವ್ಯಾಲಿ ಬಗ್ಗೆ. ಇದು ತುಂಬ ಇಂಟ್ರೆಸ್ಟಿಂಗ್. ಇದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಶಕ್ಸ್ಗಮ್ ವ್ಯಾಲಿ ಹುನ್ಜಾ ಗಿಲ್ಗಿಟ್ ರೀಜನ್ನಲ್ಲಿ ಬರುತ್ತೆ. ಒಂದು ಕಡೆ ಗಿಲ್ಗಿಟ್ ಬಾಲ್ಟಿಸ್ತಾನ್, ಮತ್ತೊಂದು ಕಡೆ ತುರ್ಕಿಸ್ತಾನ್ ಅಂದರೆ ಚೀನಾದ ಶಿಂಜಿಯಾಂಗ್ ಪ್ರದೇಶ, ಇನ್ನೊಂದು ಕಡೆ ಸಿಯಾಚಿನ್ ಗ್ಲೇಷಿಯರ್. ಹೀಗೆ 3 ಗಡಿಗಳನ್ನು ಹೊಂದಿದೆ. ಸುಮಾರು 5180 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಬ್ರೂನೆ ರಾಷ್ಟ್ರದಷ್ಟು ಅಗಲ ಇದೆ, ಅಥವಾ ನಮ್ಮ ಗೋವಾಗಿಂತ 2 ಪಟ್ಟು ದೊಡ್ಡದು. ಇದರಲ್ಲಿ ಜನಸಂಖ್ಯೆ ಹೆಚ್ಚು ವಾಸ ಇಲ್ಲ, ಆದರೆ ಸ್ಟ್ರಾಟಜಿಕಲಿ ಅತ್ಯಂತ ಆಯಕಟ್ಟಿನ ಜಾಗ ಅಂತ ಕರೆಸ್ಕೊಳ್ಳುತ್ತೆ. ಪಾಕಿಸ್ತಾನ, ಭಾರತ, ಚೀನಾ ಈ 3 ಸಂಧಿಸೋ ಜಾಗದಲ್ಲಿದ್ದು ಚೀನಾ ಈ ಭಾಗದಲ್ಲಿ ತನ್ನ ಮಿಲಿಟರಿನ ಇಟ್ಟಿದೆ. ಇದರ ಪಕ್ಕದಲ್ಲೇ ನಮ್ಮ ಸಿಯಾಚಿನ್ ಗ್ಲೇಷಿಯರ್ ಇತ್ತು. ಭಾರತದ ಮೂವ್ಮೆಂಟ್ಸ್ ಮೇಲೆ ಕಣ್ಣಿಡೋಕೆ ಇದು ದೊಡ್ಡ ಅಸೆಟ್ ಅಂತ ಚೀನಾ ಪರಿಗಣಿಸುತ್ತೆ. ಇದರ ಪಕ್ಕದಲ್ಲಿ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಕೂಡ ಹಾದು ಹೋಗುತ್ತೆ. ಪಾಕಿಸ್ತಾನದೊಂದಿಗೆ ಸೇರಿ ಭಾರತವನ್ನು ಕಟ್ಟಾಕ್ತೀನಿ ಅಂತ ಚೀನಾ ಹೇಳುತ್ತೆ. ನಿಮ್ಗೆ ಗೊತ್ತಿರಲಿ, ಇವತ್ತು ಕಾಶ್ಮೀರದ ವಿಚಾರದಲ್ಲಿ ಚೀನಾನು ನುಸುಳಿ ಬರೋದಕ್ಕೆ, ಈ ವಿವಾದದಲ್ಲಿ ಅವರು ಕೂಡ ಎಂಟ್ರಿ ಆಗೋದಕ್ಕೆ ಶಕ್ಸ್ಗಮ್ ವ್ಯಾಲಿ ನೇರ ಕಾರಣ. ಇಲ್ಲಿಗೆ ಬರದೇ ಹೋದ್ರೆ ನಮ್ಮ ವಿವಾದ ಅಕ್ಸಾಯ್ ಚೀನ್ಗೆ ಮಾತ್ರ ಸೀಮಿತ ಆಗಿರ್ತಿತ್ತು. ಆದರೆ ಈ ನೆಲವನ್ನ ಪಾಕ್ ಚೀನಾಗೆ ಪುಕ್ಸಟೆ ಗಿಫ್ಟ್ ಕೊಟ್ಬಿಟ್ಟಿದೆ. ಗಿಫ್ಟ್. ಆ ಮೂಲಕ ಚೀನಾವನ್ನ ಕೂಡ ಹೇಳ್ಕೊಂಡ್ಬಂದಿದೆ. ಪಾಕ್ನಿಂದ ಹೋಗಿದ್ದು ಹೇಗೆ ವ್ಯಾಲಿ? ಸ್ನೇಹಿತರೆ, ಚೀನಾ ಕಂಟ್ರೋಲ್ನಲ್ಲಿರೋ ಈ ವ್ಯಾಲಿ 1963ರ ತನಕವೂ ಕೂಡ POKನೇ ಆಗಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಆಗಿತ್ತು ಶಕ್ಸ್ಗಮ್ ವ್ಯಾಲಿ. 1963ರಲ್ಲಿ ಅಂದರೆ ಭಾರತ ಚೀನಾ ಯುದ್ಧ ಆದ ಮರು ವರ್ಷ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಈ ಅಕ್ಸಾಯ್ ಚೀನ್ ಅದಷ್ಟು ವಶಪಡಿಸ್ಕೊಂಡಾಗಿತ್ತು ಚೀನಾ. ನೆಕ್ಸ್ಟ್ ಏನು ಮಾಡ್ತು ಪಾಕಿಸ್ತಾನ ಚೀನಾಗೆ, ನೀವು ಭಾರತ ಜೊತೆ ಯುದ್ಧ ಮಾಡಿದ್ರಲ್ಲ, ಗೆದ್ದು ಬಿಟ್ರಲ್ಲ ನೀವು, ತಗೊಳ್ಳಿ ಇನ್ನೊಂದು ತುಂಡು ನಾವು ಕೊಡ್ತೀವಿ ಅಂತ ಭಾರತದ ಗಾಯದ ಮೇಲೆ ಬರೆ ಹಾಕೋ ರೀತಿಯಲ್ಲಿ ಶಕ್ಸ್ಗಮ್ ವ್ಯಾಲಿಯನ್ನು ಪಾಕಿಸ್ತಾನ ಅವರ ಕಂಟ್ರೋಲ್ನಲ್ಲಿದ್ದ ಜಮ್ಮು ಕಾಶ್ಮೀರದಿಂದ ಚೀನಾಗೆ ಗಿಫ್ಟ್ ಮಾಡ್ತು. ಏನೋ ಕೊಡ್ತು? ಪ್ರೀತಿಯಿಂದ ಕೊಡ್ತಾ? ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಈ ಶಕ್ಸ್ಗಮ್ ವ್ಯಾಲಿ ಭಾಗ ಮುಂಚಿನಿಂದಲೂ ಕಾರಕೋರಂ ಶ್ರೇಣಿಯ ಭಾಗ ಆಗಿತ್ತು. ಮುಂಚೆ ಅದನ್ನು ಹುನ್ಜಾ ರಾಜಮನೆತನದವರು ಕಂಟ್ರೋಲ್ ಮಾಡ್ತಿದ್ರು. 1899ರ ತನಕ ಹೊರ ಜಗತ್ತಿಗೆ ಅದು ಅಷ್ಟು ಪರಿಚಯ ಇರಲಿಲ್ಲ. ಆದರೆ ಯುರೋಪಿಯನ್ ಸಂಶೋಧಕ ಫ್ರಾನ್ಸಿಸ್ ಯಾಂಗ್ಶೂ ಬ್ಯಾಂಡ್ 1889ರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 13, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ನಂತರ ಬ್ರಿಟಿಷರಿಗೆ ಗೊತ್ತಾಯಿತು. ನಂತರ ಇದನ್ನು ಬ್ರಿಟಿಷರು ತಮ್ಮ ಗ್ರೇಟ್ ಗೇಮ್ನ ಭಾಗ ಮಾಡಿಕೊಂಡ್ರು. ಅಂದರೆ ರಷ್ಯನ್ ಸಾಮ್ರಾಜ್ಯದ ವಿರುದ್ಧ ತಡೆಗೋಡೆ ಮಾಡೋಕೆ ಇದನ್ನು ಬಳಕೆ ಮಾಡ್ತಾ ಇದ್ರು.
ಈ ವೇಳೆ ಚೀನಾ ಕೂಡ ತನ್ನ ಗಡಿ ವಿಸ್ತರಣೆ ಮಾಡೋಕೆ ನೋಡ್ತಾ ಇತ್ತು. ಸೊ ಚೀನಾ ಹೆಜ್ಜೆಗಳನ್ನು ನೋಡಿದ ಬ್ರಿಟಿಷರು ಚೀನಾಗೆ ಒಂದು ಪತ್ರ ಬರೆದರು. ನಮ್ಮದೊಂದಷ್ಟು ಪ್ರದೇಶವನ್ನು ನಮಗೆ ಬಿಟ್ಬಿಡ್ತೀವಿ, ನಿಮ್ಮದೊಂದಷ್ಟು ಪ್ರದೇಶವನ್ನು ನಮಗೆ ಬಿಡಿ, ಗಡಿ ಎಳೆಯೋಣ ಅಂತ ಆವತ್ತಿನ ಚೀನಾ ರಾಜ್ಯ ಕಿಂಗ್ ಡೈನಾಸ್ಟಿಗೆ ಬ್ರಿಟಿಷರು ರಿಕ್ವೆಸ್ಟ್ ಮಾಡಿದ್ರು. ಆದರೆ ಚೀನಾ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ನಂತರ ಬ್ರಿಟಿಷರು ಶಿಂಜಿಯಾಂಗ್ ಮತ್ತು ಭಾರತದ ನಡುವೆ ಮ್ಯಾಕ್ಡೊನಾಲ್ಡ್ ಲೈನ್ ಹೇಳಿದ್ರು. ಬ್ರಿಟಿಷರು ಈ ಶಕ್ಸ್ಕಮ್ ವ್ಯಾಲಿಯಿಂದ ಉತ್ತರಕ್ಕಿದ್ದ ಅಂದ್ರೆ ಈ ಪಿಒಕೆಗಿಂತ ಆಚೆಗಿದ್ದ ಭೂಮಿಯನ್ನ ಚೀನಾಗೆ ಬಿಟ್ಟು ಇನ್ನುಳಿದಿದ್ದನ್ನ ಭಾರತಕ್ಕೆ ಸೇರಿಸಿ ಹೇಳಿದ್ರು. 1947 ತನಕ ಇದು ಹಾಗೆ ಇತ್ತು. ಆದ್ರೆ ಯಾವಾಗ ಪಾಕಿಸ್ತಾನನ ರೋಗಿಷ್ಠ ರಾಷ್ಟ್ರ ಹುಡ್ತೋ 1947ನಲ್ಲಿ ಪಾಕ್ ಪಿಒಕೆ ಮೇಲೆ ದಾಳಿ ಮಾಡಿದಾಗ ಈ ಶಕ್ಸ್ಕಮ್ ವ್ಯಾಲಿಯನ್ನ ಕೂಡ ಕಂಟ್ರೋಲಿಗೆ ತಗೊಳ್ತು. ಪಿಒಕೆಯ ಭಾಗ ಆಯಿತು. ಕಾಶ್ಮೀರದ ಒಂದಷ್ಟು ಭಾಗವನ್ನ ಪಾಕ್ ಆಕ್ರಮಿಸಿಕೊಳ್ತಲ್ಲ, ಪಿಒಕೆ ಅಂತ ನಾವೇನು ಕರಿತೀವಿ, ಶಕ್ಸ್ಕಮ್ ಕೂಡ ಅದರಲ್ಲಿ ಸೇರಿತ್ತು. ಅದಾದ್ಮೇಲೆ ಭಾರತ ಯುದ್ಧ ಮುಂದುವರಿಲಿಲ್ಲ. ನೆಹರು ವಿಶ್ವಸಂಸ್ಥೆಗೆ ತಗೊಂಡೋದ್ರು ವಿಚಾರವನ್ನ, ಕದನ ವಿರಾಮ ಆಯಿತು. ಅದರ ಪರಿಣಾಮ ಈ ಪ್ರದೇಶ ಪಾಕಿಸ್ತಾನದ ಬಳಿಯೇ ಉಳ್ಕೊಳ್ತು. ಇನ್ನೇನು ಎಲ್ಲ ಭೂಭಾಗ ನಂದೆ ಅಂತ ಪಾಕ್ ಹಾರಾಡೋಕೆ ಶುರು ಮಾಡಿತ್ತು. ಆದರೆ ಪಾಕಿಸ್ತಾನಕ್ಕೆ ಇದನ್ನ ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಆಗಲಿಲ್ಲ. ಶುರುವಾಯಿತು ಚೀನಾ ಕಿರಿಕಿರಿ. ಇದನ್ನು ಕೇಳಿದ್ರೆ ನಮಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಗಂಡ ಹೆಂಡತಿ ರೀತಿಯಲ್ಲಿ ಚೀನಾ ಪಾಕ್ ಒಬ್ಬರನ್ನೊಬ್ಬರು ಮುದ್ದು ಮಾಡ್ತಾರೆ. ಆದರೆ ಇದೇ 70 ವರ್ಷಗಳ ಹಿಂದೆ ಚೀನಾ ತನ್ನ ಮೇಲೂ ಹಾರಿ ಬರಬಹುದು ಅನ್ನೋ ಭೀತಿ ಪಾಕಿಸ್ತಾನವನ್ನು ಕಾಡ್ತಾ ಇತ್ತು. ಯಾಕಂದರೆ ಚೀನಾದಲ್ಲಿ ಮಾವೋ ಝೆಡಾಂಗ್ ಸುತ್ತಮುತ್ತಲ ದೇಶಗಳನ್ನು ಸೇರಿಸಿ ಗಡಿ ಎಳಿತ ಪಾಕಿಸ್ತಾನವನ್ನು ಕೂಡ ಬಿಟ್ಟಿರಲಿಲ್ಲ. ಆತ ಪಾಕ್ ಕಂಟ್ರೋಲ್ನಲ್ಲಿದ್ದ ಶಕ್ಸ್ಕಮ್ ವ್ಯಾಲಿಯನ್ನು ಪಿಒಕೆಯ ಭಾಗಗಳನ್ನು ತನ್ನದು ಅಂತ ಗಡಿ ಬರೆದಾಗಿತ್ತು. 1959ರಲ್ಲಿ ಹೊಸ ನಕ್ಷೆ ತಂದು ಅದರಲ್ಲಿ ಪಾಕ್ ಕಂಟ್ರೋಲ್ ಭೂಮಿಗಳನ್ನು ಮರ್ಜ್ ಮಾಡಿಬಿಟ್ಟಿದ್ರು. ಇದು ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಗಾಬರಿ ಕಾರಣ ಆಯಿತು. ಹೇಳಿ ಕೇಳಿಯಾಗ ಪಾಕ್ ಕಮ್ಯುನಿಸ್ಟ್ ವಿರೋಧಿ ಅಂತ ಲೇಬಲ್ ಹಾಕೊಂಡಿತ್ತು. ಸಿಯಾಟು ಅಂದರೆ ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್, ಹಾಗೆ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್, ಈ ರೀತಿ ಅಮೆರಿಕದ ಈ ಸಶಸ್ತ್ರ ಒಪ್ಪಂದ ಗುಂಪುಗಳಲ್ಲಿ ಅಮೆರಿಕ ಯುಕೆಯೊಂದಿಗೆ ಪಾಕಿಸ್ತಾನ ಗುರುತಿಸಿಕೊಂಡಿತ್ತು. ಇದು ನೇರವಾಗಿ ಕಮ್ಯುನಿಸ್ಟ್ ಚೀನಾಗೆ, ಸೋವಿಯತ್ಗೆ ಸವಾಲೆಸೆಯೋಕೆ. ಹೀಗಾಗಿ ಒಂದ್ ಕಡೆ ಭಾರತ ಕಾಶ್ಮೀರವನ್ನು ಮತ್ತೆ ವಶಕ್ಕೆ ತಗೊಳ್ಳೋ ಮಾತನಾಡ್ತಾ ಇದ್ರೆ, ಇತ್ತ ಚೀನಾ ಕಾಶ್ಮೀರದ ಮೇಲೆ ಕಣ್ಣು ಹಾಕಿದೆ ಅನ್ನೋದು ಪಾಕಿಸ್ತಾನದ ನಿದ್ದೆಗೆಡಿಸಿತ್ತು. ಅಂತಿಮವಾಗಿ ಪಾಕ್ ಚೀನಾಗೆ ನೈಸ್ ಮಾಡೋಕೆ ಮುಂದಾಯಿತು. ಪಾಕ್ ಸರ್ವಾಧಿಕಾರಿ ಅಯೂಬ್ ಖಾನ್ ಚೀನಾಗೊಂದು ಪತ್ರ ಬರೆದು ಗಡಿ ಸಮಸ್ಯೆ ಸರಿ ಮಾಡ್ಕೊಳ್ಳೋಣ, ಇಬ್ರು ನೆರೆಹೊರೆ ಅಲ್ವಾ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆದರೆ ಚೀನಾ ಕಡೆಯಿಂದ ಉತ್ತರ ಬರಲಿಲ್ಲ. ಈ ನಡುವೆ ವಿಶ್ವಸಂಸ್ಥೆಯಲ್ಲಿ ಚೀನಾ ಜಗತ್ತಿನ ಸಪೋರ್ಟ್ ಕೇಳ್ತಾ ಇತ್ತು. ಅವತ್ತು ತೈವಾನ್ಗೆ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಇದ್ದ ಕಾರಣ, ಅದೇ ಅಫಿಷಿಯಲ್ ಚೀನಾ ಅಂತ ಗುರುತಿಸ್ತಾ ಇದ್ದ ಕಾರಣ ಚೀನಾದ ಮಾತನ್ನ ಯಾರು ಕೇಳ್ತಾ ಇರಲಿಲ್ಲ. ಕಮ್ಯುನಿಸ್ಟ್ ಚೀನಾದ ಮಾತನ್ನ, ಅದನ್ನ ಒಂದು ರಾಷ್ಟ್ರ ಅಂತಲೇ ಒಪ್ಕೊಳ್ತಾ ಇರಲಿಲ್ಲ, ಯಾವುದನ್ನ ಕಮ್ಯುನಿಸ್ಟ್ ಚೀನಾವನ್ನ. ಆದರೆ ಪಾಕಿಸ್ತಾನ, ಭಾರತಗಳು ಅದನ್ನ ಗುರುತಿಸಿದ್ವು, ಯಾವುದನ್ನ ಕಮ್ಯುನಿಸ್ಟ್ ಚೀನಾವನ್ನ. ಹೀಗಾಗಿ ಪಾಕ್ ಚೀನಾವನ್ನ ನೈಸ್ ಮಾಡೋಕೆ ಒಳ್ಳೆ ಚಾನ್ಸ್ ಅಂತ ವಿಶ್ವಸಂಸ್ಥೆಯಲ್ಲಿ ಅವರ ಪರ ವೋಟ್ ಹಾಕಿಬಿಡ್ತು. ಅಲ್ಲಿಂದ ಪಾಕ್ ಚೀನಾ ಸಂಬಂಧ ಸಂಪೂರ್ಣ ಬದಲಾಯಿತು. ಒಂದು ರೀತಿ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗಾಯಿತು ಚೀನಾಗೆ. ಈ ಘಟನೆ ಬೆನ್ನಲ್ಲೇ ಚೀನಾ ಪಿಒಕೆ ಕೆಲ ಭೂಪ್ರದೇಶಗಳನ್ನು ತನ್ನ ಭೂಪಟದಿಂದ ಅಳಿಸ್ತು. ಈ ಮಧ್ಯೆ 1962ರಲ್ಲಿ ಚೀನಾ ಭಾರತದ ವಿರುದ್ಧ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಮೇಲುಗೈ ಸಾಧಿಸ್ತಲ್ಲ, ಇದು ಪಾಕಿಸ್ತಾನಕ್ಕೆ ಚೀನಾ ಮೇಲೆ ಲವ್ ಹೆಚ್ಚಾಗೋಕೆ ಕಾರಣ ಆಯಿತು. ಭಾರತವನ್ನು ಎದುರಿಸೋಕೆ ಚೀನಾನೇ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಪಾಕ್ ಭಾವಿಸ್ತು. ಇದೆಲ್ಲದರ ಫಲವಾಗಿ ಪಾಕ್ ಚೀನಾ ಜೊತೆಗೆ ಪಾಕ್ ಚೈನಾ ಅಗ್ರಿಮೆಂಟ್ಗೆ ಸೈನ್ ಹಾಕ್ತು. ಸ್ನೇಹಿತರನ್ನ ಅಗ್ರಿಮೆಂಟ್ ಅಂತಿರೋ, ಹೇಡಿತನದ ಕೆಲಸ ಅಂತಿರೋ ನಿಮಗೆ ಬಿಟ್ಟಿತ್ತು. ಆದರೆ ಪಾಕಿಸ್ತಾನ ಇಂಥ ಒಂದು ಕೆಲಸ ಮಾಡಿ ತನ್ನ ಮಾನವನ್ನ ತಾನೇ ಹರಾಜು ಹಾಕೊಳ್ತು. ಒಂದು ದೇಶಕ್ಕೆ ಹೆದರಿ ಭೂಮಿಯನ್ನೇ ಬರೆದುಕೊಟ್ಟು ಹೊಸ ಸಾಧನೆ ಮಾಡಿತ್ತು ಪಾಕ್. 1963ನಲ್ಲಿ 1962 ವಾರ್ ನಡೆದು 1 ವರ್ಷ ಆಗಿತ್ತಷ್ಟೇ. ಪಾಕ್ ನಾಯಕ ಜುಲ್ಫಿಕರ್ ಅಲಿ ಭುಟ್ಟೋ ಮತ್ತು ಚೀನಾ ನಾಯಕ ಚೈನ್ ಈ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು. ಇಬ್ರು ತಲಾ 1900 ಕಿಲೋಮೀಟರ್ ಪರಸ್ಪರ ಬಿಡ್ತೀವಿ ಅಂತ ಹೇಳಿದ್ರು. ಗಡಿ ಸಮಸ್ಯೆ ಅಂತ್ಯವಾಯಿತು ಅಂತ ಘೋಷಿಸಿದ್ರು. ಈ ಮಧ್ಯೆ ಸುಮಾರು 5300 ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನು, ಅಂದರೆ ಶಕ್ಸ್ಕಮ್ ವ್ಯಾಲಿಯನ್ನು ಪಾಕ್ ಚೀನಾಗೆ ಫ್ರೀಯಾಗಿ ಬರ್ಕೊಡ್ತು. ಇದಕ್ಕೆ ಭಾರತ ಅವತ್ತೇ ಆಕ್ಷೇಪ ವ್ಯಕ್ತಪಡಿಸಿ ಸುಮ್ಮನಾಯಿತು. ಬೇರೇನು ಮಾಡೋಕ್ಕಾಗಲಿಲ್ಲ. ಮತ್ತೆ ಅದು ಬಿಳಿ ಹಾಳೆಯ ಪ್ರತಿಭಟನೆಯಾಗಿ ಉಳ್ಕೊಳ್ತು. ಇದು ಪಾಕ್ ಮತ್ತು ಚೀನಾ ಸಂಬಂಧವನ್ನು ಹೊಸ ಎತ್ತರಕ್ಕೆ ತಗೊಂಡು ಹೋಯಿತು. ಹಾಗಂತ ಪೂರ್ತಿಯಾಗಿ ಚೀನಾಗೆ ಬರೀತು ಅಂತಲ್ಲ, ಎಲ್ಲೊಂದು ಟ್ವಿಸ್ಟ್ ಇದೆ, ಆಮೇಲೆ ಹೇಳ್ತೀವಿ. ಆದರೆ ಚೀನಾಗೆ ಈ ಜಾಗ ಕೊಡೋ ಮೂಲಕ ಪಾಕ್ ದೊಡ್ಡ ಆಟ ಆಡ್ತು. ಕಾಶ್ಮೀರ ವಿವಾದದಲ್ಲಿ ಚೀನಾವನ್ನು ಎಳೆತ್ತಂದರೆ ಭಾರತಕ್ಕೆ ಪ್ರಬಲ ಶತ್ರು ಹುಟ್ಕೊಳ್ತಾನೆ ಅನ್ನೋದು ಪಾಕ್ನ ಲೆಕ್ಕಾಚಾರ ಆಗಿತ್ತು. ಜೊತೆಗೆ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಮಾಡಿಸಿದ್ರೆ ಕಾಶ್ಮೀರ ಸಹಜವಾಗಿ ಅಂತಾರಾಷ್ಟ್ರೀಯ ವಿವಾದ ಆಗುತ್ತೆ. ಭಾರತ ಇದನ್ನು ಮತ್ತೆ ವಶಕ್ಕೆ ತಗೊಳ್ಳೋಕೆ ಆಗಲ್ಲ ಅನ್ನೋ ಲೆಕ್ಕಾಚಾರ ಪಾಕ್ ಹಾಕಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಚೀನಾ ಪಾಕಿಸ್ತಾನದ ಕಣ್ಣಿಗೆ ಭವಿಷ್ಯದ ಶೀಲ್ಡ್ ರೀತಿ ಕಾಣಿಸ್ತಾ ಇತ್ತು. ಇಬ್ಬರ ಸಂಬಂಧ ಗಟ್ಟಿಯಾದರೆ ಭಾರತದ ವಿರುದ್ಧ ಕುತಂತ್ರ ಹೆಣೆಬಹುದು, ಒಟ್ಟಾಗಿ ಫೈಟ್ ಮಾಡ್ಬೋದು ಅಂತ ಭಾವಿಸಿತ್ತು. ಅವತ್ತಿನ ವಿದೇಶಾಂಗ ಸಚಿವ ಜುಲ್ಫಿಕರ್ ಅಲಿ ಭುಟ್ಟೋ ಭಾರತದ ವಿರುದ್ಧ ಈಗ ಪಾಕಿಸ್ತಾನ ಒಬ್ಬಂಟಿ ಅಲ್ಲ, ನಮಗೆ ಏಷ್ಯಾದ ಅತಿ ಬಲಿಷ್ಠ ರಾಷ್ಟ್ರದ ಬೆಂಬಲ ಇದೆ ಅಂತ ಪಾರ್ಲಿಮೆಂಟ್ನಲ್ಲಿ ಘೋಷಿಸಿಬಿಟ್ಟ.
ಅಲ್ಲದೆ ಪಾಕಿಸ್ತಾನಕ್ಕೆ ಇದು ಅನಿವಾರ್ಯ ಕೂಡ ಆಗಿತ್ತು. ಭಾರತದ ವಿರುದ್ಧ ಸಂಘರ್ಷ ಇರುವಾಗ ಚೀನಾ ಜೊತೆಗೂ ಗಡಿ ಸಂಘರ್ಷ ಇದ್ರೆ 2 ಫ್ರಂಟ್ ವಾರ್ ಮಾಡಬೇಕಾಗತ್ತೆ. ಹೀಗಾಗಿ ಚೀನಾವನ್ನು ತಣ್ಣಗಾಗಿಸಿ ಭಾರತದ ವಿರುದ್ಧ ಸಂಚು ಹೆಣಿಬಹುದು ಅಂತ ಪಾಕ್ ಯೋಚಿಸ್ತು. ಇನ್ನು ಚೀನಾಗೂ ಇದೇ ಬೇಕಾಗಿತ್ತು. ಅವ್ರಿಗೂ ಗಡಿಯಲ್ಲಿರೋ ಅತಿ ದೊಡ್ಡ ಶತ್ರು ಅಂದರೆ ಅದು ಭಾರತ ಆಗಿತ್ತು. ಸುತ್ತಲೂ ಶತ್ರು ಇರೋ ಚೀನಾ ಪೂರ್ತಿಯಾಗಿ ಭಾರತದ ಕಡೆಗೆ ಫೋಕಸ್ ಮಾಡೋಕೆ ಆಗಲ್ಲ. ಸೊ ಅಲ್ಲಿಗೆ ಪಾಕಿಸ್ತಾನವನ್ನು ಗಂಟು ಹಾಕಿ ತಾನು ಸೌತ್ ಚೈನಾ ಕಡೆಗೆ ಫೋಕಸ್ ಮಾಡ್ಬೋದು. ತೈವಾನ್ ಕಡೆಗೆ, ಫಿಲಿಪೈನ್ಸ್ ಕಡೆಗೆ, ಜಪಾನ್ ಜೊತೆಗೆ, ಕೊರಿಯಾ ವಿಚಾರದಲ್ಲಿ ಆ ಕಡೆ ಎಲ್ಲ ಫೋಕಸ್ ಮಾಡ್ಕೋಬೋದು ಅಂತ ಲೆಕ್ಕಾಚಾರ ಹಾಕ್ತು. ಹೀಗಾಗಿ ಈ 2 ಶತ್ರುಗಳು ಒಟ್ಟಿಗೆ ಸೇರಿದ್ರು. ಭಾರತದ ಭೂಮಿ ಚೀನಾ ಪಾಲಾಯಿತು. ಭಾರತ ವಶಕ್ಕೆ ಪಡೆಯೋಕ್ಕಾಗಲ್ವಾ? ಸದ್ಯಕ್ಕೆ ಈಗ ಭೂಮಿ ಚೀನಾ ಕೈಲಿದೆ, ಆದರೆ ಪೂರ್ಣವಾಗಿ ಅದು ಅವ್ರ ಜಾಗ ಅಲ್ಲ. ಈ ಒಪ್ಪಂದ ಮಾಡ್ಕೊಳ್ಳುವಾಗ ಪಾಕ್ ಇದನ್ನು ಪೂರ್ತಿಯಾಗಿ ಚೀನಾಗೆ ಬಿಟ್ಟಿದ್ದೀವಿ ಅಂತ ಹೇಳಲಿಲ್ಲ. ಅಗ್ರಿಮೆಂಟ್ನ ಆರ್ಟಿಕಲ್ 6ರಲ್ಲಿ ಸ್ಪಷ್ಟವಾಗಿದ್ದು ತಾತ್ಕಾಲಿಕ ಅಂತ ಹೇಳಿದೆ. ಭಾರತದೊಂದಿಗೆ ಕಾಶ್ಮೀರ ವಿವಾದ ಬಗೆಹರಿದ ನಂತರ ಇದರ ಸಾರ್ವಭೌಮತ್ವದ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತಲೂ ಹೇಳಿದೆ. ಸೊ ಇದರ ಹಕ್ಕು ಇನ್ನೂ ಯಾರ್ದು ಅಂತ ಫೈನಲ್ ಆಗಿಲ್ಲ. ಇದಕ್ಕೆ ಚೀನಾ ಕೂಡ ಒಪ್ಪಿಗೆ ಸೂಚಿಸಿದೆ. ನಿಮಗೆ ಗೊತ್ತಿರ್ಬೋದು, ಇಡೀ POKಯನ್ನು ಅಫಿಷಿಯಲ್ ಆಗಿನೂ ಅವರು ಪಾಕಿಸ್ತಾನಕ್ಕೆ ಇನ್ನೂ ಸೇರಿಸ್ಕೊಂಡಿಲ್ಲ. ಸಂವಿಧಾನದ ಪ್ರಕಾರ ಅದು ಪಾಕಿಸ್ತಾನದ ಭೂಮಿ ಅಲ್ಲ. ಏನು ಚೀನಾ ಇದನ್ನು ಭೂಪಟದಲ್ಲಿ ಸೇರಿಸ್ಕೊಂಡಿದ್ರು, ಅದೊಂದು ವಿವಾದಿತ ಜಾಗ ಅಂತ ಅವರು ಸೈನ್ ಹಾಕಿದ್ದಾರೆ. ಮರುಪರಿಶೀಲನೆ ಮಾಡೋಕ್ಕೆ ಒಪ್ಪಿದ್ದಾರೆ. ಹೀಗಾಗಿ ಸಾರ್ವಭೌಮತ್ವದ ವಿಚಾರ ಬಂದಾಗ ಇದರಲ್ಲಿ ಭಾರತಕ್ಕೆ ಪೂರ್ಣ ಪ್ರಮಾಣದ ಹಕ್ಕು ಇದೆ. ರಾಜಾ ಹರಿಸಿಂಗ್ ಸೈನ್ ಹಾಕಿದಾಗ ಅದು ಭಾರತಕ್ಕೆ ಸೇರಿದೆ ಲೀಗಲ್ ಆಗಿ. ನಮ್ಮ ಸಂವಿಧಾನಬದ್ಧವಾಗೂ ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಸಂವಿಧಾನಬದ್ಧವಾಗಿ ಯಾರೇನು ಬೇಕಾದ್ರೂ ತಿದ್ದುಪಡಿ ಮಾಡ್ಕೋಬೋದು. ಆದರೆ ಕಾಶ್ಮೀರದ ರಾಜ 1947ನಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಷನ್ಗೆ ಸೈನ್ ಹಾಕಿ ಭಾರತಕ್ಕೆ ಸೇರಿರೋದು ಕ್ಲಿಯರ್. ಬ್ರಿಟಿಷರು ಕೂಡ ಅದಕ್ಕೆ ಸಾಕ್ಷಿ. ಹೀಗಾಗಿ POKಯನ್ನು ವಶಕ್ಕೆ ತಗೊಳ್ಳುವಾಗ ಇದರ ಹಕ್ಕಿನ ವಿಚಾರ ಬಂದಾಗ ಭಾರತಕ್ಕೆ ಕಾನೂನುಬದ್ಧವಾಗಿ ಏನೂ ಸಮಸ್ಯೆ ಆಗಲ್ಲ. ಆದರೆ ಪಾಕ್ ಮತ್ತು ಚೀನಾ ಅನ್ನೋ ಭೂಗಳ್ಳರು ಇದನ್ನು ಸುಲಭವಾಗಿ ಭಾರತಕ್ಕೆ ಒಪ್ಪಿಸೋಕೆ ರೆಡಿ ಇರೋದಿಲ್ಲ. ಎಗೇನಲ್ಲಿ ದೊಡ್ಡ ಸಂಘರ್ಷದ ವಾತಾವರಣ ನಿರ್ಮಾಣ ಆಗೇ ಆಗುತ್ತೆ. POKಯನ್ನು ವಶಕ್ಕೆ ಪಡಿಬೇಕಂದ್ರೂ ಕೂಡ ದೊಡ್ಡ ಸಂಘರ್ಷ ಗ್ಯಾರಂಟಿ. ಅದಾದಮೇಲೆ ಶಕ್ಸ್ಗಮ್ ವ್ಯಾಲಿಯನ್ನು ವಶಕ್ಕೆ ಪಡಿಬೇಕು ಅಂದ್ರೂ ಕೂಡ, ಆಮೇಲೆ ಅಕ್ಸಾಯ್ ಚೀನನ ವಾಪಸ್ ತಗೋಬೇಕು ಅಂದ್ರೂ ಕೂಡ ಎಗೇನ್ ಸಂಘರ್ಷ ಇಲ್ಲದೆ ಸಾಧ್ಯ ಅನ್ನೋ ವಾತಾವರಣ ಇವಾಗಿಲ್ಲ. ಓಕೆ ಸಾಕು ಬಿಡಿ, ನಿಮ್ಮ ಜಾಗ ನಾವು ಮೋಸದಿಂದ ಹಿಡ್ಕೊಂಡ್ಬಿಟ್ಟಿದ್ವಿ, ನಮಗೆ ಶಾಂತಿ ಬೇಕು, ತಗೊಂಡ್ಬಿಡಿ ನೀವು ಇದನ್ನು. ನೀವು ಟಿಬೆಟ್ ವಿಚಾರದಲ್ಲಿ ನಮಗೆ ಕಿರಿಕಿರಿ ಮಾಡಬೇಡಿ. ಟಿಬೆಟ್ ನಮ್ಮದು ಅಂತ ನೀವು ಒಪ್ಕೊಳ್ಳಿ, ತೈವಾನ್ ನಮ್ಮದು ಅಂತ ನೀವು ಒಪ್ಕೊಂಬಿಡಿ, ನಿಮ್ಮ ಭೂಮಿ ನಮಗೇನಕ್ಕೆ, ತಗೊಳ್ಳಿ ವಾಪಸ್ ಅಂತ ಹೇಳುವಂತಹ ಉದಾರತೆ ಚೀನಾಗೂ ಇಲ್ಲ. ಭೂದಾಹಿಯಾಗಿ, ಇನ್ನಷ್ಟು ಜಾಸ್ತಿ ಭೂದಾಹಿಯಾಗಿ ಚೀನಾ ಬದಲಾಗ್ತಾ ಇದೆ. ಹಾಗಾಗಿ ತುಂಬ ಅಸ್ಪಷ್ಟ ಇದೆ ಈ ವಿಚಾರದಲ್ಲಿ. ಆದರೆ ಲೀಗಲ್ ಪ್ರಾವಿಷನ್ಸ್ ಏನಿದೆ, ವಾಸ್ತವ ಸ್ಥಿತಿ ಏನಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.